ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇಟೆಡ್ ಕನ್ನಡ. ನಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಡೇಸ್ ಬ್ಯಾಕಿಂದನೂ ನಮ್ಮೆಲ್ಲರಿಗೂ ಐಡಿಯಾ ಇದೆ. ಫ್ರೈಡೇ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ US ಫೆಡ್ ಚೇರ್ಮನ್ ಆಗಿರೋಂಥ ಪವಲ್ ಅವರು ಜಾಕ್ಸನ್ ಹೋಲ್ ಮೀಟಿಂಗ್ನಲ್ಲಿ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಆ್ಯಂಡ್ ಈ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಆಗಿ ಒಂದು ವೇಳೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋಗಂದ್ರೇನು ಸರ್ಪ್ರೈಸಿಂಗ್ ಆಗಿ ಯಾವುದಾದ್ರೂ ಇದ್ದರೆ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅಂತ. ಎಸ್, ಅವರಂತೂ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನಿನ್ನೆ SGX ನಿಫ್ಟಿ ರಿಯಾಕ್ಟ್ ಆಗಿರೋವಂಥ ವಿಧಾನ ನೋಡ್ತಾ ಇದ್ದರೆ SGX ನಿಫ್ಟಿ ಅಂತನೆಲ್ಲ US ಮಾರ್ಕೆಟ್ಸನ್ನು ಗಮನಿಸಿದ್ರೆ ಅದು ಇನ್ನೂ ಡೀಪಾಗಿ ಫಾಲ್ ಆಗಿದೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ನಮ್ಮ ನಿಫ್ಟಿ ಸ್ವಲ್ಪ ಕಮ್ಮಿನೇ ಫಾಲ್ ಆಗಿರೋ ಮೀನಿಂಗ್. ಆ್ಯಂಡ್ ಇಂಡಿಯನ್ ಮಾರ್ಕೆಟ್ನ ರೆಪ್ರೆಸೆಂಟ್ ಮಾಡುವಂಥ SGX ನಿಫ್ಟಿನೂ 200 ಪಾಯಿಂಟ್ಸ್ ಹತ್ರ ಡೌನ್ ಆಗ್ತಾ ಇರೋದು ನೋಡ್ತಾ ಇದ್ರೆ ನಮ್ಗೆ ಅರ್ಥ ಆಗುತ್ತೆ US ಫೆಡ್ ಚೇರ್ಮನ್ ಅವರು ನೆಗೆಟಿವ್ ಕಮೆಂಟ್ಸ್ ಅಂತೂ ಮಾಡಿರೋ ಥರ. ಸೊ ನೆಗೆಟಿವ್ ಆರ್ ಪಾಸಿಟಿವ್ ಅನ್ನೋ ಕ್ವಶನ್ಗೆ ನನಗೆ ಗೊತ್ತಂಗೆ ಎಲ್ರಿಗೂ ಗೊತ್ತಿರುತ್ತೆ ಅದು ನೆಗೆಟಿವ್ ಕಮೆಂಟ್ಸ್ ಅಂತ ಒಂದು ಕ್ಲಾರಿಟಿ ಇರ್ಬೋದು. ಬಟ್ ಯಾವ ಕಮೆಂಟ್ಸ್ ಮಾಡಿದ್ರೆ ಮಾರ್ಕೆಟ್ ಈ ಥರ ರಿಯಾಕ್ಟ್ ಆಗಿದೆ? ಬಿಕಾಸ್ ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಇರುತ್ತೆ ಅಂತ ಮಾರ್ಕೆಟ್ಗೆ ಆಲ್ರೆಡಿ ಗೊತ್ತಿದೆ. ಗ್ಲೋಬಲ್ ಆಗಿ ಟೆಕ್ ಆರ್ IT ಕಂಪ್ನೀಸ್ ಎಲ್ಲಾನು ರಿಸೆಷನ್ ಒಳಗೆ ಮಾರ್ಕೆಟ್ ಹೋಗುತ್ತೇನೋ ಅಂತ ಜಾಬ್ ಕಟ್ಸ್ ಆರು ಈವನ್ ಸ್ಯಾಲ್ರಿ ಕಟ್ಸ್ ರಿಲೇಟೆಡ್ ಆಗಿನೂ ಡಿಸಿಷನ್ ತಗೊತಾ ಇದ್ದಾರೆ. ಆ್ಯಂಡ್ ರೀಸೆಂಟಾಗಿ ತುಂಬ ಜನನು ಎಕಾನಮಿ ರಿಲೇಟೆಡ್ ಆಗಿ ಆರ್ಟಿಕಲ್ ಬರೆಯೋ ಎಲ್ಲರೂ ರಿಸೆಷನ್ ವರ್ಡ್ನ ಯೂಸ್ ಮಾಡ್ತಿದ್ದಾರೆ. ಈ ಎಲ್ಲ ವಿಷಯಗಳಿಗೆ ರಿಯಾಕ್ಟ್ ಆಗದಿರೋವಂಥ ಮಾರ್ಕೆಟು ಫೆಡ್ ಚೇರ್ಮನ್ ಮಾಡಿರೋಂಥ ಯಾವ ಸ್ಟೇಟ್ಮೆಂಟ್ಸಿಂದ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಫಸ್ಟ್ ಅದು ಗಮನಿಸೋಣ. ಸೆಕೆಂಡು, ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ವ್ಯೂ ಏನೋದು, ಲೈಕ್ ನಾನು ಮಾರ್ಕೆಟ್ ಯಾವ ಥರ ನೋಡ್ತಾ ಇದ್ದೀನಿ, ಇರೋಂಥ ಪ್ರೈಸ್ ಲೆವೆಲ್ ನೋಡಿ ನಾನು ಯಾವ ಥರ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಬೇಕಂತ ಅನ್ಕೊತಾ ಇದ್ದೀನಿ. ಈ ಪಾಯಿಂಟ್ ಟ್ರೇಡರ್ ಪಾಯಿಂಟಲ್ಲಿ ಕವರ್ ಆಗೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟು, ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟು 18,000 ಲೆವೆಲ್ಸ್ ಬಂದಾಗ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೋದಾ ಅಂತ ಇಲ್ಲದೆ ಪೋರ್ಟಿಫೋಲಿಯೋನಲ್ಲಿರುವಂಥ ಸ್ಟಾಕ್ಸ್ ಎಕ್ಸಿಟ್ ಆಗಿ ಅಗೈನ್ ಡೌನ್ ಸೈಡ್ ಹೋದಾಗ ಒಂದು ವೇಳೆ 15,500 ವರೆಗೂ ಹೋಗಿದೆ ಅಲ್ವಾ ಪ್ರೀವಿಯಸ್ಲಿನೂ, ಈ ಸಲಿನೂ ಅಲ್ಲಿಗೆ ಹೋದಾಗ ಅಲ್ಲಿ ತಗೊಳ್ಳೋದು ಬೆಟರಾ ಅಂತ. ಬಿಕಾಸ್ ಇಲ್ಲಿಂದನೂ ಸ್ವಲ್ಪ ಡೇಸ್ ಬ್ಯಾಕ್ನು ಡೀಪ್ ನೆಗೆಟಿವ್ನಲ್ಲಿ ಪೋರ್ಟ್ಫೋಲಿಯೋಸು ಅಗೇನ್ ರಿಕವರಿ ಆಗೋಗಿದೆ. ಇಲ್ಲಿ ಎಕ್ಸಿಟ್ ಆಗೋದ್ರಿಂದ ಪ್ರಾಫಿಟ್ ಬುಕ್ ಮಾಡ್ಕೋಬೋದಾ ಅಂತ ಸಜೆಸ್ಟ್ ಮಾಡ್ತೀರಾ ನೀವು ಅಂತ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳ್ತಿದ್ದಾರೆ. ಇದು ಪ್ರೀವಿಯಸ್ಲಿನೂ ಆನ್ಸರ್ ಮಾಡಿದ್ದೀನಿ, ಬಟ್ ಅಗೇನ್ ಇನ್ನೊಂದ್ಸಲ ಆನ್ಸರ್ ಮಾಡ್ತೀನಿ. ಈ ಥರ ಅನ್ಸರ್ಟನಿಟಿ ಇದೆ ಅಲ್ವಾ ಮಾರ್ಕೆಟ್ನಲ್ಲಿ, ಫಾಲ್ ಆಗತ್ತಂತ ನಮ್ಗೆ ಅರ್ಥ ಆದಾಗ ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕ್ಸ್ನೆಲ್ಲ ನಾವು ಎಕ್ಸಿಟ್ ಆಗೋದ್ ಹಿಂದೆ ನಾವು ಫಾಲೋ ಆಗಬೇಕಿರುವಂಥ ಥೀಮ್ ಏನು, ಅದರ ರಿಲೇಟೆಡ್ ಆಗಿನೂ ಕಾನ್ಸೆಪ್ಟ್ನು ಈಗ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಸೊ ಫಸ್ಟ್ ನಾವು ಮಾತಾಡ್ಕೊಳ್ಳೋಣ ಏನಕ್ಕೆ ಮಾರ್ಕೆಟ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ನಿನ್ನೆ ನೈಟ್ ನಿಮಗೆ ಆನ್ಯುವಲ್ ಜಾಕ್ಸನ್ ಹೋಲ್ ಮೀಟಿಂಗ್ ಸ್ಪೀಚ್ ರಿಲೇಟೆಡ್ ಆಗಿ ಸ್ವಲ್ಪ ಡೇಟಾ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ. ನಿನ್ನೆ ನಿಮಗೆ ಒಂದು ಲಿಂಕ್ನ ಪೇಸ್ಟ್ ಮಾಡಿದ್ದೀನಲ್ಲ, ಆ ಲಿಂಕ್ ನೀವು ಓಪನ್ ಮಾಡಿದ್ರೆ ನಿಮಗೆ CNBC ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೊಂದು ಕ್ಲಾರಿಟಿಯಾಗಿ ಹೆಡ್ಡಿಂಗ್ ಕಾಣಿಸುತ್ತೆ. ಆ ಹೆಡ್ಡಿಂಗ್ ಮೀನಿಂಗ್ ಏನಂದರೆ, ಇನ್ಫ್ಲೇಷನ್ನು ಫೇಸ್ ಮಾಡಬೇಕು ಪ್ರಯತ್ನದಲ್ಲಿ ಸ್ವಲ್ಪ ಪೈನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪೈನ್ ಯಾರಿಗಿರುತ್ತೆ ಅಂತ ಹೇಳ್ತಿದ್ದಾರೆ, ಎಕಾನಮಿಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಕ್ಲಿಯರ್ ಆಗಿ ಇನ್ಫ್ಲೇಷನ್ ಕಮ್ಮಿ ಮಾಡಬೇಕಂತ ನೆಕ್ಸ್ಟ್ ಪ್ರಯತ್ನ ಮಾಡ್ತಿದ್ದೀವಿ, ತುಂಬ ಹಾರ್ಡ್ ಆಗಿ ಅಂತ ತೋರಿಸ್ತೀವಿ. ಈ ಪ್ರಾಸೆಸ್ನಲ್ಲಿ ಎಕಾನಮಿ ಇಂಪ್ಯಾಕ್ಟ್ ಆಗತ್ತಂತ ಅವ್ರು ಹೇಳ್ತಿದ್ದಾರೆ. ಆ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಹೆಡ್ಲೈನ್ಸಲ್ಲೇ ನಮ್ಗೆ ಅರ್ಥ ಆಗತ್ತೆ. ಅದನ್ನು ಕ್ಲಿಯರ್ ಆಗಿ ಪ್ರೆಸೆಂಟ್ ಇರುವಂಥ ಕಂಡೀಷನಲ್ಲಿ ಎಕಾನಮಿಗಂದ್ರೂ ನಮಗೆ ಇನ್ಫ್ಲೇಷನ್ ಮೇಲೇನೆ ಕಾನ್ಸಂಟ್ರೇಷನ್ ಜಾಸ್ತಿ ಇಡ್ತಾ ಇದೀವಿ ಹತ್ರ ಮಾಡಿರೋಂಥ ಸ್ಟೇಟ್ಮೆಂಟ್ಸ್ಗೆ ಮಾರ್ಕೆಟ್ ಫಾಲ್ ಆರ್ ಈ ಥರ ಅನ್ಸರ್ಟನಿಟಿಗೆ ರೀಸನ್ನು ಯೂಶುವಲ್ ಆಗಿ ಜಾಕ್ಸನ್ ಹೋಲ್ ಮೀಟಿಂಗ್ನಲ್ಲಿ ಫೆಡ್ ಚೇರ್ಮನ್ ಅವರು ನಿಯರ್ಲಿ 30 ಮಿನಿಟ್ಸ್ ವರೆಗೂ ಮಾತಾಡ್ತಾ ಇರ್ತಾರೆ. ಪ್ರೀವಿಯಸ್ ಇಯರ್ಸ್ ಅಲ್ಲಿ ಟೋಟಲ್ ಡಿಸ್ಕಷನ್ ನೀವು ಫಾಲೋ ಆಗ್ತಾ ಇದ್ರೆ ಅವ್ರು ಮಾತಾಡಿರೋಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡಿದೀನಿ. ಬಟ್ ಫೆಡ್ ಅವರು ಏನ್ ಮಾತಾಡಿದ್ದಾರೆ ಅನ್ನೋ ತಿಳ್ಕೊಳ್ಳೋಕೆ ಮುಂಚೆ ಬಿಗ್ನೆಸ್ ಸ್ವಲ್ಪ ಕ್ಲಾರಿಟಿ ಇರಬೇಕು. ಸ್ವಲ್ಪ ಟಾಪಿಕ್ಸ್ ರಿಲೇಟೆಡ್ ಆಗಿ ಇನ್ಫ್ಲೇಷನ್ ಅಂದ್ರೆ ಏನು, ಗ್ರೋತ್ ಅಂದ್ರೆ ಏನು, ಈ ಎರಡನ್ನು ಏನಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಲೈಕ್ US ಫೆಡ್ ಚೇರ್ಮನ್ ಅವರು ಅಂಡ್ RBI ಗವರ್ನರ್ ಅವರು ಏನಕ್ಕೆ ಈ ಥರ ಫೋಕಸ್ ಮಾಡ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಬೆಳಿತಿರೋಂಥ ಯಾವುದೇ ಎಕಾನಮಿ ಆದರೂ ಸರಿ ಇನ್ಫ್ಲೇಷನ್ ಇರುತ್ತೆ. ಲೈಕ್ ಇರಬೇಕಾಗಿರೋ ಪ್ರೈಸಸ್ ಬೆಳಿತಾನೆ ಇರುತ್ತೆ, ಅದನ್ನು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ತುಂಬ ಕಮ್ಮಿ ಎಕಾನಮೀಸ್ನಲ್ಲಿ ತುಂಬ ಟೈಮ್ ಬ್ಯಾಕ್ ವರ್ಗು ಇರುವಂಥ ಪ್ರೈಸಸ್ನಲ್ಲಿ ಈಗಿರೋ ಪ್ರೈಸಸ್ಗೂ ಅಕ್ಕಪಕ್ಕದಲ್ಲಿ ಪ್ರೈಸಸ್ ಇರುತ್ತೆ. ಆದರೆ ಮೋಸ್ಟ್ ಆಫ್ ದ ಗ್ರೋಯಿಂಗ್ ಎಕಾನಮೀಸ್ನಲ್ಲಿ ಇನ್ಫ್ಲೇಷನ್ ಇರುತ್ತೆ. ಇನ್ಫ್ಲೇಷನ್ ಇರೋದು ತಪ್ಪಲ್ಲ, ಇನ್ಫ್ಯಾಕ್ಟ್ ಇರಬೇಕಾಗಿರೋದಂದ್ರೂ ಇನ್ಫ್ಲೇಷನ್ ಬೀಳ್ತಾ ಇದ್ರೆ ಅದನ್ನು ಸ್ವಲ್ಪ ಕನ್ಸರ್ನ್. ಸೊ ಈ ಥರ ಇನ್ಫ್ಲೇಷನ್ ಇರೋದು ಕರೆಕ್ಟೇ, ಆದರೆ ಇರಬೇಕಾಗಿರೋದಂದ್ರೂ ಇನ್ಫ್ಲೇಷನ್ ಜಾಸ್ತಿ ಇದ್ರೆ ಏನಾಗುತ್ತೆ, ಅದು ಯಾವುದರ ಮೇಲೆ ಪ್ರಭಾವ ತೋರಿಸುತ್ತೆ. ಮುಖ್ಯವಾಗಿ ಮಿಡಿಲ್ ಕ್ಲಾಸ್ ಅಂಡ್ ಅದ್ರ ಲೋಯರ್ ಮಿಡಿಲ್ ಕ್ಲಾಸ್ ಇರೋವ್ರ ಮೇಲೆ, ಈ ಆಚೆ ಇರುವಂಥ ಐಟಮ್ಸ್ ಮೇಲೆ ಸಡನ್ ಆಗಿ ಪ್ರೈಸಸ್ ಬೆಳೀತಾ ಇರೋದ್ರಿಂದ ಅವ್ರ ಮೇಲೆ ಆರ್ಥಿಕವಾಗಿ ಇನ್ನೂ ಭಾರ ಬೀಳುತ್ತೆ. ಅಂಡ್ ಎಕಾನಮಿ ರಿಲೇಟೆಡ್ ಆಗಿನೂ ಇನ್ಫ್ಲೇಷನ್ಸ್ ಇಂಪ್ಯಾಕ್ಟ್ ಇರುತ್ತೆ ಅಂತ. ಈ ಥರ ಕಂಟಿನ್ಯೂಸ್ಲಿ ಬೆಳೀತಾ ಹೋಗ್ತಿರೋಂಥ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಇರುತ್ತಲ್ಲ, ಅದರಿಂದ ಆ ಥರ ಬೆಳೀತಾ ಇರೋಂಥ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಂಥ ಜವಾಬ್ದಾರಿನ ಸೆಂಟ್ರಲ್ ಬ್ಯಾಂಕ್ಸ್ ಅವರು ತಗೊಂತಾರೆ. ಅಮೆರಿಕಾಲಾದರೆ US ಫೆಡ್ ಅವರು, ಇಂಡಿಯಾನಲ್ಲಾದರೆ RBI ಅವರು ಈ ಥರ ಜವಾಬ್ದಾರಿ ತಗೊಂತಾರೆ. ಸೊ ಸೆಂಟ್ರಲ್ ಬ್ಯಾಂಕ್ ಅವರು ಒಂದು ಜವಾಬ್ದಾರಿಯಿಂದ
ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು ಮೀನ್ಸ್ ಈ ಹಣದುಬ್ಬರ ಇರಬೇಕಾಗಿರುವಂತ ರೇಂಜ್ ಅಲ್ಲಿ ಇಟ್ರೆ ಎಕಾನಮಿ ಗ್ರೋ ಅನ್ನೋ ತರ ಎಕಾನಮಿಗೆ ಸಪೋರ್ಟ್ ಕೊಡ್ತಾ ಇರೋದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಬರ್ಬೇಕಾಗತ್ತೆ. ಸೆಂಟ್ರಲ್ ಬ್ಯಾಂಕ್ಸ್ ಅಂದ್ರೆ ಈಗ ಪವಲ್ ಅವರು ಮಾಡ್ತಿರುವಂತ ಸ್ಟೇಟ್ಮೆಂಟ್ಸ್, ಫ್ರೈಡೆ ನಿನ್ನೆ ನೈಟ್ ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಇಂದ ಅವರು ಕ್ಲಿಯರ್ ಆಗಿ ಹೇಳ್ಬೇಕಾಗಿರುವಂತದ್ದು, ಪ್ರೆಸೆಂಟ್ ಆದ್ರೆ ಎಕಾನಮಿಗೆ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಪೈನ್ ಅಲ್ಲಿ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾವು ಇನ್ಫ್ಲೇಷನ್ ಅಂದ್ರೆ ಈ ಹಣದುಬ್ಬರ ಕಮ್ಮಿ ಮಾಡೋ ಪ್ರಯತ್ನ ಮಾಡೋಣ. ಬಿಕಾಸ್ ಈಗ ಎಕಾನಮಿ ಬಗ್ಗೆ ಯೋಚನೆ ಮಾಡಿದ್ರೆ ಓಕೆ ಒಂದು ತಿಂಗಳಲ್ಲಿ ಚೆನ್ನಾಗೇ ಬಂದಿದೆ ಅಲ್ವಾ ಅಂತ, ಇನ್ಫ್ಲೇಷನ್ ಡೇಟಾ ಕಮ್ಮಿ ಆಗಿದೆ ಅಂತ ಜೂನ್ ತಿಂಗಳ ಜೊತೆ ಕಂಪೇರ್ ಮಾಡಿದ್ರೆ ಜುಲೈ ಮಂತ್ ಅಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಲ್ವಾ, ಅದು ಇನ್ನೂ ಕಮ್ಮಿ ಆಗುತ್ತೆ ಅನ್ನೋ ಅಂತ ನಾವು ಯೋಚನೆ ಮಾಡಿ ಈಗ ಏನಾದ್ರು ನಾವು ಹಿಂದಕ್ಕೆ ಹೋಗಿದೀವಿ ಅಂದ್ರೆ ಹಿಸ್ಟರಿ ಹೇಳ್ತಿರೋಂಥ ಪ್ರಕಾರ ನಾವು ತಪ್ಪು ಮಾಡ್ದಂಗೆ ಮೀನಿಂಗ್. ಹಿಸ್ಟರಿನಲ್ಲಿ ಮೀನ್ಸ್ ಇಲ್ಲಿಂದ ಪಾಸ್ಟ್ ಅಲ್ಲಿ ತುಂಬಾ ವರ್ಷಗಳ ಹಿಂದೆ ಹೀಗೇನೆ 1970ನಲ್ಲಿ ತಗೋಬೇಕಾಗಿರೋಂಥ ಟೈಮಲ್ಲಿ ಸರಿಯಾದ ಆಕ್ಷನ್ಗಳು ತಗೋಬೇಕಾಗಿರೋಂಥ ಟೈಮಲ್ಲಿ ಸರಿಯಾದ ಆಕ್ಷನ್ ತಗೊಂಡಿಲ್ಲದೆ ಕಾರಣವಾಗಿ ಅದರ ಇಂಪ್ಯಾಕ್ಟ್ ಬರುವಂಥ ವರ್ಷಗಳಲ್ಲಿ ಒಂದೇ ಸಲ ದೊಡ್ಡ ಮೊತ್ತದಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಎಕಾನಮಿನಲ್ಲಿ ವೆರಿ ಸ್ಟ್ರಾಂಗ್ ಆಕ್ಷನ್ ತಗೊಂಡಿರೋ ಕಾರಣವಾಗಿ ಎಕಾನಮಿ ರಿಸೆಷನ್ ಒಳಗೆ ಹೋಗಿದೆ. ಸೊ ಓವರ್ ಆಲ್ ಆಗಿ ಇನ್ಫ್ಲೇಷನ್ ನಾವು ಸರಿಯಾದ ಟೈಮಲ್ಲಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅದು ಬರುವಂತ ದಿನಗಳಲ್ಲಿ ನಾವು ಅದನ್ನ ಇನ್ನೂ ಬಲವಂತವಾಗಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಆವಾಗ ಇನ್ನೂ ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳತ್ತೆ. ಅದರಿಂದ ತಗೋಬೇಕಾಗಿರುವಂಥ ಟೈಮಲ್ಲಿ ನಾವು ಆಕ್ಷನ್ಸ್ ನ ತಗೋಬೇಕಾಗತ್ತೆ. 1 ಅಥವಾ 2 ತಿಂಗಳಲ್ಲಿ ಬರ್ತಿರೋಂಥ ಇನ್ಫ್ಲೇಷನ್ ಡೇಟಾ ಕಮ್ಮಿ ಆಗಿದೆ ಅಂದ್ರೆ ಸೊ ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ ಅಲ್ವಾ, ಅದರಿಂದ ನಾವು ಬಡ್ಡಿ ರೇಟ್ಗಳು ಅಷ್ಟೊಂದು ಜಾಸ್ತಿ ಮಾಡಬೇಕಾಗಿರೋಂಥ ನೀಡಿಲ್ಲ ಅಂತ ಒಂದು ಸ್ಟೆಪ್ ಏನಾದರೂ ಹಿಂದೆ ತಗೊಂಡಿವಿ ಅಂದರೆ ಹಿಸ್ಟ್ರಿ ಹೇಳ್ತಿರೋ ಪ್ರಕಾರ ನಾವು ತಪ್ಪು ಮಾಡ್ತಾ ಇರೋ ಥರ ಮೀನಿಂಗ್. ಅದರಿಂದ ಇವಾಗಲೇ ನಾವು ಡಿಸಿಷನ್ ಹಿಂದಕ್ಕೆ ತಗೊತಾ ಇಲ್ಲ, ಅಗ್ರೆಸಿವ್ ಆಗೇ ನಾವು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ಕೊತ ಸ್ವಲ್ಪ ಟೈಮ್ವರೆಗೂ ಕಠಿಣವಾಗಿ ಎಕಾನಮಿ ರಿಲೇಟೆಡ್ ಆಗಿ ನಾವು ವ್ಯವಹಾರ ಮಾಡ್ತಾ ಇದ್ರೆ ಅದರ ರಿಲೇಟೆಡ್ ಆಗಿ ಎಕಾನಮಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಕಠಿಣವಾಗಿರ್ತಾರಂಥ ಬಡ್ಡಿ ರೇಟ್ಗಳು ಅಗ್ರೆಸಿವ್ ಆಗಿ ಜಾಸ್ತಿ ಮಾಡ್ತಾ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಂಥ ಜವಾಬ್ದಾರಿ ಪ್ರೆಸೆಂಟು ಸೆಂಟ್ರಲ್ ಬ್ಯಾಂಕ್ ತಗೊಂತಿದೆ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದರಿಂದನೇ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬರ್ತಿರೋಂಥ ಇನ್ಫ್ಲೇಷನ್ ಡೇಟಾ ಕಮ್ಮಿ ಆಗ್ತಿದ್ರು ಅವರು ಬಡ್ಡಿ ರೇಟ್ಗಳು ಕಮ್ಮಿ ಮಾಡಲ್ಲ ಅಂತ. ಅಲ್ಲದೆ ಒಂದು 25 ಬೇಸಿಸ್ ಪಾಯಿಂಟ್ ಆರ್ 40 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ US ಫೆಡ್ ಅವರು ಇಲ್ಲ ಅನ್ನೋ ಥರ ನಮಗೆ ಈ ಸ್ಪೀಚ್ ಇಂದಾನೆ ಅರ್ಥ ಆಗುತ್ತೆ. ಓವರ್ ಆಲ್ ಆಗಿ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಸ್ ಸಾರಾಂಶ ಇದೆ. CPI ಇನ್ಫ್ಲೇಷನ್ ಡೇಟಾ ಲಾಸ್ಟ್ ತಿಂಗಳಲ್ಲಿ ಚೆನ್ನಾಗೇ ಬಂದಿದೆ ಅಲ್ವಾ ಅಂತ, ಅದಕ್ಕೆ ಮುಂಚೆ ಎದಕಂದ್ರೆ ಈಗ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂತ ನಾವೀಗ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡದೆ ಒಂದು ತಿಂಗಳ ಡೇಟಾನ ಆಧಾರ ಮಾಡಿಕೊಂಡು ನಾವು ಹಿಂದಕ್ಕೆ ಹೋಗಿದ್ವಿ ಅಂದ್ರೆ ಮಿಸ್ಟೇಕ್ ಮಾಡ್ದಂಗೆ ಆಗತ್ತೆ. ಅಂಡ್ ಈಗನು ಅದೇ ಮಿಸ್ಟೇಕ್ ನಾವು ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ನಲ್ಲೂ ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ತೋರ್ಸತ್ತಲ್ವಾ. ಅದರಿಂದ ಪ್ರೆಸೆಂಟ್ ನಾವು ತಗೊಂತಾರಂಥ ಡಿಸಿಷನ್ಸು ಎಕಾನಮಿ ರಿಲೇಟೆಡ್ ಆಗಿ ಸ್ವಲ್ಪ ಹಾರ್ಡ್ ಆಗಿದ್ರು ಪೈನ್ ಕ್ರಿಯೇಟ್ ಮಾಡ್ತಿದ್ರು ನಾವು ಸ್ಟೆಪ್ಸ್ ತಗೊಂತ ಮುಂದಕ್ಕೆ ಹೋಗ್ತೀವಿ. ಅದರಿಂದಾನೆ ಬಡ್ಡಿ ರೇಟ್ಗಳ ಬಗ್ಗೆ ನಾವು ಹಿಂದಿಗೆ ತಗೋಬೇಕಂತ ಅನ್ಕೊಂತಿಲ್ಲ ಒಂಥರ ಫೆಡ್ ಚೇರ್ಮನ್ ಪವಲ್ ಅವ್ರು ಮಾಡಿರೋಂಥ ಈ ಸ್ಟೇಟ್ಮೆಂಟ್ಸು ಮಾರ್ಕೆಟ್ನು ನೆಗೆಟಿವ್ ಆಗಿ ಟರ್ನ್ ಮಾಡಿದೆ. ಈಗ ಬರ್ತಿರೋಂಥ ನೆಕ್ಸ್ಟ್ ಕ್ವಶನ್, ಮಾರ್ಕೆಟ್ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು. ಸೊ ಇವೆಂಟ್ಗೆ ಮುಂಚೆನೆ ಪ್ರೈಸ್ ಆಕ್ಷನ್ ನಮ್ಗೆ ಸ್ವಲ್ಪ ಡೇಟಾನ ನಮಗೆ ಅರ್ಥ ಆಗಿರುತ್ತೆ. ಲೈಕ್ ಬಿಲ್ಡ್ ಆಗ್ತಿರೋಂಥ ಲಾಂಗ್ ಅಂಡ್ ಶಾರ್ಟ್ ಕಾಂಟ್ರಾಕ್ಟ್ಸ್ನ ಅಂಡ್ ಪ್ರೈಸ್ ಆಕ್ಷನ್ ಲೆವೆಲ್ಸ್ ನಾವು ಪರ್ಟಿಕ್ಯುಲರ್ಲಿ ಲೈಕ್ ಇವತ್ತು ಮಾರ್ಕೆಟ್ನಲ್ಲಿ ನಮಗೆ SGX ನಿಫ್ಟಿ 200 ಪಾಯಿಂಟ್ಸ್ ಡೌನಲ್ಲಿ ಇದೆ ಅಲ್ವಾ, ಅದರಿಂದ ನಾನು ಬೆರಿಶ್ ಆಗಿ ನೋಡ್ತಾ ಇದ್ದೀನಿ ಅಂತ ಈಗ ಸ್ಟೇಟ್ಮೆಂಟ್ ಮಾಡಿದ್ರೆ ಆ ಡೇಟಾ ನೋಡಿ ನೀವು ಹೇಳ್ದಿರೋ ಥರ ಮೀನಿಂಗ್ ಆಗುತ್ತೆ. ರೀಸೆಂಟ್ ಡೇಸಲ್ಲಿ ನೀವು ಲಾಸ್ಟ್ 2-3 ವಿಡಿಯೋಸ್ ಆದರೂ ಅಬ್ಸರ್ವ್ ಮಾಡ್ತಾ ಇದ್ರೆ 17,820 ಮಾರ್ಕ್ ಬ್ರೇಕ್ ಆದಮೇಲೆ ಕಂಟಿನ್ಯೂಸ್ಲಿ ನಾವು ಯಾವ ಸ್ಟ್ಯಾಂಡ್ಸ್ ತಗೊಂಡಿದ್ವಿ ಅನ್ನೋ ವಿಷಯನ ಗಮನಿಸಿ. 200 ಪಾಯಿಂಟ್ಸ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಮೂವ್ ಆಗ್ತಿದ್ರು ಅನ್ನೆಸೆಸರಿ ಆಗಿ ಬುಲಿಶ್ ಸೈಡ್ ನಾವು ಹೋಗ್ಬೇಕಂತ ಅನ್ಕೊಂಡ್ರೆ ಅಗೈನ್ ಟ್ರ್ಯಾಪ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ ಆಲ್ರೆಡಿ. ಒಂದು ಗುಡ್ ಕನ್ಫರ್ಮೇಷನ್ 17,800 to 820 ಅಬೋವ್ ನಮಗೆ ಬಂದು ಇಂಟ್ರಾಡೇ ಸೆಷನ್ ಅಲ್ಲಿ ಕ್ಲೋಸ್ ಆಗೋದು ಅಥವಾ ಆ ಲೆವೆಲ್ ಬಂದು ಸಸ್ಟೈನ್ ಆದರೆ ಮಾರ್ಕೆಟ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ನಾವು ಬುಲ್ ಸೈಡು ಡಿಸಿಷನ್ ತಗೋಬಹುದು. ಅಲ್ಲಿವರೆಗೂ ಬಿಲೋ 17,820 ನಾವು ಮಾರ್ಕೆಟ್ನ ಬುಲಿಶ್ ಆಗಿ ನೋಡ್ತಿಲ್ಲ ಅನ್ನೋ ಥರ ನಾವು ಮಲ್ಟಿಪಲ್ ಟೈಮ್ಸ್ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಅಗೈನ್ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, 17,820 ಬಿಲೋ ಮಾರ್ಕೆಟ್ ಇರೋವರೆಗೂ ಪ್ರೆಸೆಂಟ್ ಇರುವಂಥ ಲೆವೆಲ್ಸಿಂದ ಪ್ರೆಸೆಂಟ್ 17,550 ಹತ್ರ ಇದೆ. ಅದರಿಂದ 17,820 ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಸೋಮವಾರ ಒಂದು ವೇಳೆ ನಮಗೆ ಇನ್ನೂ ಡೌನ್ ಸೈಡ್ ಕ್ಲೋಸ್ ಆಗ್ತಾ ಇದ್ರೆ 17,820 ಇನ್ನು ಸ್ವಲ್ಪ ಬಿಲೋಗೆ ಬರಬಹುದು. ಅದು ಯಾವ ಲೆವೆಲ್ಸ್ ಅನ್ನೋ ನಾನು ನಿಮಗೆ ನ್ಯೂಸ್ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ, ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ಟೈಮಲ್ಲಿ ಇರುವಂಥ ಪ್ರೈಸ್ ಆಕ್ಷನ್ ನೋಡಿ. ಬಟ್ ಆಸ್ ಆಫ್ ನೌ ಅಬೋವ್ 17,820 ಅಬೋವ್ ಬರ್ದೇ ಇರೋಂಥವರೆಗೂ ನಾನು ಬುಲಿಶ್ ಆಗಿ ಇರಬೇಕಂತ ಅನ್ಕೊಂತಿಲ್ಲ. ಅದು ನನ್ನ ವ್ಯೂ, ಪರ್ಸನಲ್ ವ್ಯೂ. ಸೊ ಟ್ರೇಡರ್ಸ್ ಯಾವಾಗ್ಲೂ ಒಂದು ಇವೆಂಟ್ಗೆ ಮುಂಚೆ ಮಾರ್ಕೆಟ್ ಸ್ವಲ್ಪ ಫ್ಯಾಕ್ಟರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಸ್ವಲ್ಪ ಲೆವೆಲ್ಸ್ ಬಿಲೋ ಇರ್ತಾ ಸ್ವಲ್ಪ ವೀಕ್ ಆಗಿ ಪ್ರೈಸ್ ತೋರಿಸಬೇಕಂತ ಪ್ರಯತ್ನ ಮಾಡ್ತಾ ಇರುತ್ತೆ. ಅದರಿಂದ ಈವನ್ ಬಿಫೋರ್ ಇವೆಂಟ್ಸು ನಿಮ್ಗಾದ್ರೆ ಮಾರ್ಕೆಟ್ನಲ್ಲಿ ಪೊಸಿಷನ್ ಅವಾಯ್ಡ್ ಮಾಡಿ. ಒಂದು ವೇಳೆ ತಗೋಬೇಕಂತ ಅನ್ಕೊಂಡ್ರು ಒಂದು ಇಂಪಾರ್ಟೆಂಟ್ ಲೆವೆಲ್ ಬಿಲೋ ಇರುವಾಗ
ಬೈ ಪೊಸಿಷನ್ನ ಅವಾಯ್ಡ್ ಮಾಡಿ. ಸೊ ದಟ್ ನಾವು ಅಟ್ಲೀಸ್ಟ್ ಒಂದು ಸೈಡು ಸ್ವಲ್ಪ ಸೇಫ್ ಆಗ್ಬೋದು. ಮೀನ್ಸ್ ಬೈ ಆರ್ ಸೆಲ್ ಯಾವ್ದಾದ್ರೂ ಒಂದು ಎಲ್ಲಿ ಬಿದ್ರೆ ಅಲ್ಲಿ ತಗೊಂಡ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ ಬಿಲೋ ಇರೋವಾಗ ಸೆಲ್ ಸೈಡ್ ಇರೋದು ಆರ್ ನ್ಯೂಟ್ರಲ್ ಆಗಿರ್ಬೇಕಾ, ಅಥವಾ ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿ ಅಬೋವ್ ಇರೋವಾಗ ಬೈ ಸೈಡ್ ಇರಬೇಕಾ ಆರ್ ನ್ಯೂಟ್ರಲ್ ಆಗಿರ್ಬೇಕಾ, ಇವೆಂಟ್ಸ್ ಇರೋವಾಗ ಆ ತರ ಇದ್ರೆ ಅಟ್ಲೀಸ್ಟ್ ಇನ್ನೊಂದು ವೇನಲ್ಲಿ ಬರುವಂತ ಇವೆಂಟ್ಸ್ಗೆ ಔಟ್ಕಮ್ಗೆ ನಾವು ಸ್ವಲ್ಪ ದೂರವಾಗಿರ್ತೀವಿ. ಪರ್ಸನಲ್ ಆಗಿ ನಾನು ತಗೊಂತಾರಂತ ಸ್ಟ್ಯಾಂಡ್ ಆದ್ರೆ 17,820 ಬಿಲೋ ಇರೋವರೆಗೂ ನಾನು ಬೈ ಸೈಡ್ ಇರಬೇಕಂತ ಅನ್ಕೊಂತಿಲ್ಲ. ಸೊ ಇದು ಫಾರ್ ಟ್ರೇಡರ್ಸ್ಗೆ. ಸೊ ಈ ಲೆವೆಲ್ ನೋಡಿನೇ ಟ್ರೇಡ್ ಮಾಡಕ್ ಪ್ರಯತ್ನ ಮಾಡಿ. ಆದಷ್ಟು ಇವೆಂಟ್ಸ್ ಇದ್ದಾಗ ಪೊಸಿಷನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇನ್ವೆಸ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ತುಂಬಾ ಟೈಮಿಂದಾನು ಮಾರ್ಕೆಟ್ ನೋಡ್ತಾ ಅರ್ಥ ಮಾಡ್ಕೊಂಡು ಬರ್ತಾ ಇದ್ರೆ ಏನಂದ್ರೆ ಟ್ರೇಡಿಂಗ್ ಆದ್ರೂ ನಾವು ಟೈಮ್ ಮಾಡ್ಬೋದು, ಆದ್ರೆ ಈ ಲೆವೆಲ್ಸ್ ಮೇಲೆ ಹೋಗತ್ತೆ ಅಸ್ಯೂಮ್ ಮಾಡ್ಕೊಳ್ಳೋಣ, ಈ ಪೊಸಿಷನ್ ತಗೊಳ್ಳೋಣ, ಹೆಡ್ಜ್ ಮಾಡ್ಬೋದು ಅಥವಾ ಫೈರ್ ಫೈಟ್ ಮಾಡಬಹುದು, ಅಲ್ಲದೆ ಇಂಟ್ರಾಡೇ ನಲ್ಲಿ ತಗೊಂಡು ಸ್ಟಾಪ್ ಲಾಸ್ ಇಡಬಹುದು ಅಂತ ಟ್ರೇಡಿಂಗ್ ನಲ್ಲಿ ಸ್ವಲ್ಪ ಟೈಮ್ ನಾವು ಅಸೆಸ್ ಮಾಡಬಹುದು. ಆದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾತ್ರ ಟೈಮಿಂಗ್ ಯಾವಾಗ್ಲೂ ಮಾಡಬೇಡಿ. ಮಾರ್ಕೆಟ್ ಇಲ್ಲಿಂದ ಪೋರ್ಟ್ಫೋಲಿಯೋ ಸೆಲ್ ಮಾಡ್ತೀನಿ, ಡೌನ್ ಸೈಡ್ ಹೋದ್ಮೇಲೆ ಬೈ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಇನ್ಫ್ಯಾಕ್ಟ್ ತುಂಬಾ ಇನ್ವೆಸ್ಟರ್ಸ್ ದೊಡ್ಡ ಇನ್ವೆಸ್ಟರ್ಸ್ ಮಾರ್ಕೆಟ್ ಕೋವಿಡ್ ಟೈಮಲ್ಲಿ ಫಾಲ್ ಆಗಿ ರಿಕವರಿ ಟೈಮಲ್ಲಿ ನೋಡಿದ್ರೆ ಆ ಟೈಮಲ್ಲಿ ಪೋರ್ಟ್ಫೋಲಿಯೋನ್ ಸೆಲ್ ಮಾಡಿ ಹಾಗೆ ಇದ್ದಾರೆ. ಇನ್ನೂ ಅವರು ಬೈ ಮಾಡಕ್ ಆಗ್ತಿಲ್ಲ ಮಾರ್ಕೆಟ್, ಬಿಕಾಸ್ ಅವಾಗಿದ್ದ ಕಂಡೀಷನ್ ಏನಕ್ಕೆ ಬೆಳೀತಿದೆ, ಆಲ್ರೆಡಿ ಮಾರ್ಕೆಟ್ 12,000 ಬಿದ್ದಿದೆ, ಅಗೇನ್ 12,000 ಬಂದಿದೆ ಅಲ್ವಾ, ಇನ್ನು ಎಷ್ಟು ಬೆಳೆಯುತ್ತೆ, 12,000 ರೀಚ್ ಆಗಿದೆಯಲ್ಲ, ಇನ್ನು ಇಲ್ಲಿಂದ ಬೀಳ್ಬಹುದು. ಏನಕ್ಕೆ ಬೆಳಿಬೇಕು, ಬಿಕಾಸ್ ಇನ್ನೂ ವೈರಸ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಹಾಗೆ ಇದೆ, ತುಂಬಾ ಜನ ಹೆಲ್ತ್ ಇಂಪ್ಯಾಕ್ಟ್ ಆಗಿದೆ, ಬಿಸ್ನೆಸ್ ತುಂಬಾ ಡ್ಯಾಮೇಜ್ ಆಗೋಗಿದೆ. ಈ ತರ ಅನಾಲಿಸಿಸ್ ಇಂದ ಪೋರ್ಟ್ಫೋಲಿಯೋ ಸೆಲ್ ಮಾಡಿ ಇನ್ನೂ ತಗೊಳ್ದೆ ವೆಯ್ಟ್ ಮಾಡೋರು ತುಂಬಾ ಜನ ಇದ್ದಾರೆ. ಬಿಕಾಸ್ ಒಂದ್ಸಲಿ ನಮ್ಮ ಕೈ ದಾಟಿದ್ರೆ ಬೇರೆ ಸ್ಟಾಕ್ಸ್ಗೆ ಹೋಗ್ಬೇಕಾಗತ್ತೆ, ತಪ್ಪದ್ರೆ ಆಪೋಸಿಟ್ ಹೊಸದಾಗಿರೋ ಅಂತರಲ್ಲಿ ಎಕ್ಸಿಸ್ಟಿಂಗ್ ಆಗಿರುವಂತ ಸ್ಟಾಕ್ಸ್ ನ ಹೋಲ್ಡ್ ಮಾಡಕ್ ಆಗಲ್ಲ. ಸೊ ನೀವು ಯಾವತ್ತೂ ಆ ತರ ತಪ್ಪು ಮಾಡಕ್ ಹೋಗ್ಬೇಡಿ. ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಪ್ರೂವ್ ಮಾಡ್ತಾನೆ ಬರ್ತಿದೆ. ಅದರಿಂದ ಯಾವತ್ತೂ ಇನ್ವೆಸ್ಟರ್ಸ್ ಮಾರ್ಕೆಟ್ ನ ಟೈಮ್ ಮಾಡ್ಬೇಕಂತ ಪ್ರಯತ್ನ ಮಾಡಬೇಡಿ. ಈಗ ಮಾರ್ಕೆಟ್ ಫಾಲ್ ಆಗ್ತಿದೆ, ನಮ್ಮ ಹತ್ರ ಇರುವಂತ ಆಪ್ಷನ್ ಒಂದೇ ಇನ್ವೆಸ್ಟರ್ಸ್ಗೆ, ನಮ್ಮ ಹತ್ರ ಇರುವಂತ ಹಣನ ಡಿಪ್ಸ್ ಮಾರ್ಕೆಟ್ ಬರ್ತಿದೆ ಅಲ್ವಾ, ಡಿಪ್ಸ್ ಫಾಲ್ ಅಲ್ಲಿ ಒಳ್ಳೆ ಲೆವೆಲ್ಸ್ ನಾವು ಅರ್ಥ ಮಾಡ್ಕೊಂಡು ಸ್ಟಾಕ್ಸ್ ನ ಹೋಲ್ಡ್ ಮಾಡೋದು ಒಂದು ಒಳ್ಳೆ ಕೆಲಸ ಆಗತ್ತೆ. ಅಥವಾ ನನಗೆ ಈ ಲೆವೆಲ್ಸ್ ಎಲ್ಲ ಏನೂ ಬೇಡ, ನಾನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅನ್ಕೊಂಡ್ರೆ 1% ಇಟ್ಕೊಳ್ಳಿ. ಒಳ್ಳೆ ಸ್ಟಾಕ್ಸ್ ನೀವು ಅನಾಲಿಸಿಸ್ ಮಾಡಿ ಅವ್ರ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ, ಕಂಪನಿ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ 1% ಇಟ್ಕೊಳ್ಳಿ. 10 or 15% ಬಿದ್ದಾಗೆಲ್ಲ ಆವರೇಜ್ ಮಾಡ್ತಾ ಬನ್ನಿ. ಅಗೇನ್ 10 or 15% ಬಿದ್ದಿದೆ, ಅಗೇನ್ ಆವರೇಜ್ ಮಾಡಕ್ ಪ್ರಯತ್ನ ಮಾಡಿ. ಈ ತರ ಸಿಪ್ ಮಾಡ್ಕೊಂತಾನೆ ಹೋಗಿ. ಅಥವಾ ನಮಗೆ ಪರ್ಸೆಂಟೇಜ್ ಎಲ್ಲ ಬೇಡ ಅಂತ ಅನ್ಕೊಂಡ್ರೆ ಮಂತ್ ಆನ್ ಮಂತ್ ಬೇಸನ್ಸ್ ಅಲ್ಲಿ SIP ಮಾಡ್ಕೊಂತ ಹೋಗ್ಬಿಡಿ. ಇನ್ವೆಸ್ಟ್ಮೆಂಟ್ ಅಂದ್ರೇನೆ ಪೀಸ್ಫುಲ್ ಆಗಿ ಇಲ್ದೆ ನಾನಿಲ್ಲ ಈಗ ಪ್ರಾಫಿಟ್ ಬುಕ್ ಮಾಡ್ಕೊಂತೀನಿ, ಅಗೇನ್ ತಗೊಂತೀವಿ, ಅಗೇನ್ ಬಿದ್ದಾಗ ಪರ್ಚೇಸ್ ಮಾಡ್ತೀನಿ, ಸೊ ಅವಾಗ ನಾನು ಗೈನ್ ಆಗ್ತೀನಿ ಅಂದ್ರೆ ಓಕೆ, ಗೈನ್ ಆಗ್ತೀನಿ ಅಂತ ಅನ್ಕೊಂಡ್ರೆ ನೀವು ಅನ್ಕೊಂಡಾಗ ಹಾಗೆ ನಡೆದ್ರೆ ಪರವಾಗಿಲ್ಲ. ಅಥವಾ ಮಂಡೇ ನಮಗೆ ಓಪನ್ ಆದ್ಮೇಲೆ ಅದೇ ಲೋ ಅನ್ಕೊಂಡು ಸಡನ್ ಆಗಿ ಮಾರ್ಕೆಟ್ ರಿವರ್ಸ್ ಆಗೋಗಿದೆ ಅನ್ಕೊಳ್ಳೋಣ, ನೀವು ಖಂಡಿತವಾಗ್ಲೂ ಏನ್ ಗೊತ್ತಾ ಟ್ರ್ಯಾಪ್ ಆಗೋಗ್ತೀರಾ. ಅದರಿಂದ ಇನ್ವೆಸ್ಟರ್ಸು ಸಡನ್ ಆಗಿ ಯಾವುದು ನಿಮಗೆ ಆ ಸ್ಟಾಕ್ ಮೇಲೆ ಒಂದು ಕನ್ವಿಕ್ಷನ್ ಇದ್ದು ಆ ಸ್ಟಾಕ್ ಸ್ಟ್ರಾಂಗ್ ಆಗಿದೆ ಅಂಡ್ ಅವ್ರ ರಿಸಲ್ಟ್ಸು ಅಂಡ್ ಚೆನ್ನಾಗಿದೆ ಅಂದ್ರೆ ಆದಷ್ಟು ಏನು ಗೊತ್ತಾ, ನಿಮ್ಗೆ ಈ ಡಿಪ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆವರೇಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬಟ್ ಅದನ್ನು ಆ ಡಿಪ್ಸೂ ಅಷ್ಟೇ ಸಡನ್ ಆಗಿ ಆವರೇಜ್ ಮಾಡೋಕೆ ಹೋಗ್ಬೇಡಿ. 1% ಅಥವಾ ಒಂದು ಟೈಮ್ ಇಟ್ಕೊಳ್ಳಿ. 1 ಮಂತ್ ಆದ್ಮೇಲೆ 1 ಮಂತಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಈ ಥರ ಆವರೇಜ್ ಮಾಡ್ಕೊಂತ ಬನ್ನಿ. ಇದಕ್ಕೆ ಬಿಟ್ಟರೆ ಬೆಸ್ಟ್ ಸಜೆಷನ್ ನನ್ನ ಕಡೆಯಿಂದ ಏನೂ ಇರಲ್ಲ ಇನ್ವೆಸ್ಟ್ಮೆಂಟ್ನಲ್ಲಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂಡೇ ಓಪನಿಂಗ್ಗೆ ಟೋಟಲ್ ನಿಮ್ಮ ಪೋರ್ಟ್ಫೋಲಿಯೋನ್ ಸೆಲ್ ಮಾಡಿ ಅಂತ ಆ ಥರ ನಾನು ಏನಾದರೂ ನಿಮಗೆ ಹೇಳಿದ್ರೆ ಈ ಲೆವೆಲಲ್ಲಿ ಬೈ ಮಾಡಿ ಅಂತ ಯಾರು ಈ ಲೆವೆಲ್ಸ್ಗೆ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ. ಇದನ್ನು ಯಾರು ಹೇಳಿದ್ರು ಅದು ತಪ್ಪಾಗತ್ತೆ. ಇವೆಲ್ಲ ಪ್ರಿಡಿಕ್ಷನ್ಸ್ ಸಮ್ ಟೈಮ್ಸ್ ರೈಟ್ ಆಗ್ಬೋದು, ರಾಂಗ್ ಆಗ್ಬೋದು. ಅದರಿಂದ ಇನ್ವೆಸ್ಟ್ಮೆಂಟ್ ನಮ್ಮ ಕೈಲೇ ಇಟ್ಕೊಂಡು ಒಂದು ಒಳ್ಳೆ ಸ್ಟಾಕ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಈ ತರ ಅನ್ಸರ್ಟನಿಟಿನ ಬೇಸ್ ಮಾಡ್ಕೊಂಡು ಇನ್ನೂ ಮಾರ್ಕೆಟ್ ಬಿದೋಗುತ್ತೆ ಅನ್ನೋ ಒಂದು ಭಯನ ಇಟ್ಕೊಂಡು ಯಾವತ್ತೂ ಎಕ್ಸಿಟ್ ಆಗಬೇಡಿ. ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದ್ಸಲಿ ನೀವು ಎಕ್ಸಿಟ್ ಆದ್ಮೇಲೆ ಎಂಟರ್ ಆಗೋಕ್ ಆಗಲ್ಲ, ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಒಪ್ಕೊಳ್ಳಲ್ಲ ಅದಕ್ಕೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.